ಸರ್, ಕುರ್ಆನಿನಲ್ಲಿ ಬರೆದಿದೆಯಲ್ಲ ಸರಾಯಿ ಹರಾಮಾಗಿದೆ. ಹೌದು. ಹಾಗಾದರೆ ಸಿಗರೇಟ್ ಕೂಡ ಹರಾಮಾಗಬಹುದು. ಸಿಗರೇಟ್ ಕೂಡ ಹರಾಮಾಗಿದೆ, ಕುರ್ಆನಲ್ಲಿ ಬರೆದಿಲ್ಲ, ಆದರೆ ಸಿಗರೇಟ್ ಹರಾಮಾಗಿದೆ. ಇದನ್ನೇ ಕೇಳಬೇಕಿದೆ, ಯಾಕೆಂದರೆ ನಮ್ಮೂರಿಗೆ ಜಮಾತ್ನವರು ಬರುತ್ತಾರೆ, ಅವರು ಕೂಡ ಸಿಗರೇಟ್ ಸೇರುತ್ತಾರೆ. ಸರಾಯಿ ಕುಡಿಯುವುದಂತೂ ನೇರವಾಗಿ ಹೇಳಲಾಗಿದೆ. ಕುರ್ಆನಿನಲ್ಲಿ ಸೂರ ಮಾಯಿದಾ ಸೂರ ನಂಬರ್ 5 ಆಯ ನಂಬರ್ 90ರಲ್ಲಿ ಹರಾಮಾಗಿದೆ ಎಂದು. ಆದರೆ ಸಿಗರೇಟ್ ಸೇದುವುದು ಕುರ್ಆನಿನಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ಸೂರ ಬಕರ ಸೂರ ನಂಬರ್ 2 ಆಯ ನಂಬರ್ 195ರಲ್ಲಿ ನಿಮ್ಮ ಕೈಯಿಂದ ನಿಮ್ಮ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ, ಸೂಸೈಡ್ ಮಾಡ್ಕೋಬೇಡಿ. ಇವತ್ತಿನ ಸೈನ್ಸ್ ಹೇಳುತ್ತೇನೆಂದರೆ, ಟೊಬ್ಯಾಕೊ ಇಂದ ಸಿಗರೇಟ್ ಸೇದುವುದರಿಂದ ವರ್ಷದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಎಲ್ಲ ವರ್ಷದಲ್ಲಿ 40 ಲಕ್ಷ ಜನರು ಮರಣ ಹೊಂದುತ್ತಾರೆ ಸಿಗರೇಟ್ ಸೇದುವುದರಿಂದ. ಪ್ರಪಂಚದಲ್ಲಿ 2ನೇ ನಂಬರದಲ್ಲಿ ಬರುತ್ತದೆ. ಸರಾಯಿಯ ನಂತರ ಅತಿ ಹೆಚ್ಚು ಜನರು ಸಾಯ್ತಾರೆ ತಿನ್ನುವುದರಿಂದ ಅಥವಾ ಕುಡಿಯುವುದರಿಂದ, ಅದು ಸಿಗರೇಟ್. ಆದರೆ ಮೊದಲು ಜನರಿಗೆ ಗೊತ್ತಿರಲಿಲ್ಲ ಸಿಗರೇಟ್ ಸ್ಲೋ ಪಾಯ್ಸನಿಂಗ್. ಆದರೆ ಕೆಲವು ಉಲಮಾಗಳು ಹೇಳುತ್ತಿದ್ದರು ಮಕ್ರು. ಇಂದು 400ಕ್ಕೂ ಹೆಚ್ಚು ಫತ್ವಾ ಇದೆ. ಸೌದಿಯಲ್ಲಿ, ಈಜಿಪ್ಟ್ನಲ್ಲಿ ಹೇಳಲಾಗಿದೆ ಸಿಗರೇಟ್ ಸೇದುವುದು ಹರಾಮ್. ಇವಾಗ ಅವರಿಗೆ ಸರಿ ಮಾಡಿಕೊಳ್ಳಲು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರಿಗೆ ನಾವು ದುವಾ ಮಾಡುವ, ಅವರಿಗೆ ಹಿದಾಯ ಕೊಡಲಿ. ಆದರೆ ಯಾರೋ ಮುಸಲ್ಮಾನ ತಪ್ಪು ಮಾಡುತ್ತಿದ್ದಾರೆಂದರೆ ಅದರರ್ಥ ನೀವು ತಪ್ಪು ಮಾಡಬೇಕೆಂದು. ನಾವು ದುವಾ ಮಾಡೋಣ, ಅಲ್ಲಾಹ್ ತಾಲಾ ಅವರಿಗೆ ಧೈರ್ಯ ನೀಡಲಿ ಮತ್ತು ಎಲ್ಲಾ ತರದಲ್ಲಿ ನಜಾತ್ ಸಿಗಲಿ.